ನಮಸ್ತೆ ಸರ್. ನಮಸ್ತೆ ಸರ್. ಇದು ಮೇಘಾ ಗ್ರೀನ್ ಎನರ್ಜಿಯಿಂದ ಸೋಲಾರ್ ಸಿಸ್ಟಮ್ ಬಗ್ಗೆ ತುಂಬ ಎಲ್ಲ ಥರದ ಮೆಟೀರಿಯಲ್ ನಿಮ್ಮ ಹತ್ರ ಇದೆ. ಈಗ ಇನ್ಕ್ಲೂಡಿಂಗ್ ಸೋಲಾರ್ ಪಂಪ್ಸು ಈಗ ತೋರಿಸ್ತಾ ಇದ್ದೀವಿ. ಎಲ್ಲ ಮೆಟೀರಿಯಲ್ ಇದೆ. ಅದ್ರ ಬಗ್ಗೆ ಸ್ವಲ್ಪ ನಮ್ಮ ಕಸ್ಟಮರ್ಸಿಗೆ ಆಗಿರ್ಬೋದು, ರೈತರಿಗೆ ಆಗಿರ್ಬೋದು ಸ್ವಲ್ಪ ಮಾಹಿತಿ ಹೇಳಿ ಸರ್. ಸರ್, ಮೊದಲನೇದಾಗಿ ನಮಸ್ಕಾರ. ಈ ವಿಡಿಯೋ ನೋಡ್ತಾ ಇರ್ತಕ್ಕಂಥ ಯಾರ್ಯಾರು ಗ್ರಾಹಕರಿದ್ದಾರೆ ಅಥವಾ ರೈತ ಬಾಂಧವರು ಯಾರು ಎಲ್ಲಿಂದನಾದರೂ ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದಾರೆ ಅವರಿಗೆಲ್ಲ ಮೊದಲನೇದಾಗಿ ನಾನು ನಮಸ್ಕಾರ ಹೇಳ್ತೀನಿ. ನನ್ನ ಹೆಸರು ಬಂದು ಲತೀಶ್ ಅಂತ. ಮೇಘಾ ಗ್ರೀನ್ ಎನರ್ಜಿ ಸೊಲ್ಯೂಷನ್ಸ್ ಬೆಂಗಳೂರು, ಇಲ್ಲಿ ನಾನು ಪ್ರಾಜೆಕ್ಟ್ ಇಂಜಿನಿಯರಾಗಿ ವರ್ಕ್ ಮಾಡ್ತಿರ್ತೀನಿ. ಸೊ ನಾವು ಇವತ್ತು ಇಲ್ಲೇನು ನಡೀತಾ ಬೆಂಗಳೂರು GKVKನಲ್ಲಿ ಕೃಷಿ ಮೇಳ ಆಯೋಜಿಸಲಾಗಿದೆ. ಕೃಷಿ ಮೇಳದಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಸೊ ನಾವಿಲ್ಲಿ ಸೋಲಾರ್ ಪಂಪ್ ಸೆಟ್ಟನ್ನು ಲೈವ್ ಡೆಮೋ ಮಾಡಿ ನಾವು ಎಕ್ಸಿಬಿಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಇವಾಗ ಇಲ್ಲೇನು ನೋಡ್ತಾ ಇದ್ದೀರಾ, ಇದಿಷ್ಟು ಸೋಲಾರ್ ಪಂಪ್ ಸೆಟ್ ಬಗ್ಗೆ, ಸೋಲಾರ್ ಪಂಪ್ ಸೆಟ್ ಸಿಸ್ಟಮ್ ಅನ್ನ ಲೈವ್ ಡೆಮೋ ಇದು. ಸೊ ಸೋಲಾರ್ ಪಂಪ್ ಸೆಟ್ ಅಲ್ಲಿ ಮೇನ್ ಆಗಿ ನಿಮಗೆ ಮೊದಲನೇದಾಗಿ ಬರೋದು ಸೋಲಾರ್ ಮಾಡ್ಯೂಲ್ಸ್ ಬರುತ್ತೆ, ಸೋಲಾರ್ ಪ್ಯಾನಲ್ ಅಂತ ಕರಿತೀವಿ. ಓಕೆನಾ. ಅದಾದ್ಮೇಲೆ ಕಂಟ್ರೋಲರ್ ಅಂತ ಬರುತ್ತೆ. ಸೊ ಕಂಟ್ರೋಲರ್ ಆದ್ಮೇಲೆ ಪಂಪ್ ಸೆಟ್ ಬರುತ್ತೆ. ಅದಾದ್ಮೇಲೆ ನಿಮಗೆ ಓಪನ್ ವೆಲ್ ಪಾಂಡ್ ಇರುತ್ತೆ, ಬೋರ್ವೆಲ್ ಇರುತ್ತೆ. ಸೊ ಎನಿ ರಿಕ್ವೈರ್ಮೆಂಟ್ಗೆ ನೀವು ಸೋಲಾರ್ ಪಂಪ್ ಸೆಟ್ ನ ಹಾಕಬಹುದು. ಸೊ ಇಲ್ಲಿರೋ ಸಿಸ್ಟಮ್ 3 HP ಪಂಪ್ ಸೆಟ್, 3 HP ಓಪನ್ ವೆಲ್ ಸಬ್ಮರ್ಸಿಬಲ್ ಪಂಪ್ ಸೆಟ್. ಸೊ 3 HP ಗೆ ನಿಮಗೆ ಅರೌಂಡ್ 6 ಪ್ಯಾನಲ್ ಬೇಕಾಗುತ್ತೆ. ಅಪ್ರಾಕ್ಸಿಮೇಟ್ಲಿ 500, 530, 540, 550 ಎನಿ ನಂಬರ್ ಆಫ್ ಪ್ಯಾನಲ್ಸ್, ಎನಿ ಕೆಪಾಸಿಟಿ ಆಫ್ ಪ್ಯಾನಲ್ಸ್ ಆಫ್ 6 ನಂಬರ್ಸ್ ಪ್ಯಾನಲ್ಸ್ ನಿಮಗೆ ಬೇಕಾಗುತ್ತೆ. ಸೊ ನಾವಿಲ್ಲಿ 8 ಪ್ಯಾನಲ್ಸ್ ಯೂಸ್ ಮಾಡಿದ್ದೀವಿ, ಬಟ್ 2 ಸ್ಪೇರ್ ಆಗಿ ಯೂಸ್ ಮಾಡ್ತಿರ್ತೀವಿ. 6 ಪ್ಯಾನಲ್ ಕನೆಕ್ಟ್ ಆಗಿದೆ. ಸೊ 6 ಪ್ಯಾನಲಿಂದ ಸೂರ್ಯನ ಬೆಳಕು ಮತ್ತು ಶಾಖದಿಂದ ಪವರನ್ನು ಜನರೇಟ್ ಮಾಡಿ ಪಂಪ್ ಸೆಟ್ನ ರನ್ ಮಾಡುವಂಥದ್ದು. ಅಂದರೆ ಇದಕ್ಕೆ ನಿಮಗೆ ಕಂಪ್ಲೀಟ್ KEB ಸಪೋರ್ಟೇ ಬೇಕಿಲ್ಲ. ವಿತೌಟ್ KEB ಸಪೋರ್ಟ್ ನಿಮಗೆ KEB ಇಂದ ಸಿಂಗಲ್ ಫೇಸ್ ಸಪ್ಲೈ, 3 ಫೇಸ್ ಸಪ್ಲೈ ಏನೂ ಬೇಡ. ಸೂರ್ಯನ ಬೆಳಕು ಮತ್ತು ಶಾಖದಿಂದ ಮಾತ್ರ ನಿಮಗೆ ಅದರಿಂದನೇ ಪವರ್ನ ಜನರೇಟ್ ಮಾಡಿಕೊಂಡು ಪಂಪ್ ಸೆಟ್ನ ರನ್ ಮಾಡಿಕೊಡುತ್ತೆ. ಸೊ ಪ್ಯಾನಲ್ಸ್ ಇದೆ. ಪ್ಯಾನಲ್ ಏನು ಮಾಡುತ್ತೆ, ಸೂರ್ಯನ ಬೆಳಕು ಮತ್ತು ಶಾಖದಿಂದ ಪವರನ್ನು ಜನರೇಟ್ ಮಾಡುತ್ತೆ. ಎಲೆಕ್ಟ್ರಿಸಿಟಿ ಪವರ್ನ DC ಎಲೆಕ್ಟ್ರಿಸಿಟಿ ಪವರ್ ಜನರೇಟ್ ಮಾಡುತ್ತೆ. ಅದನ್ನ ನಾವು ಕಂಟ್ರೋಲರಿಗೆ ಕೊಡ್ತೀವಿ. ಅಂದ್ರೆ ಕಂಟ್ರೋಲರ್ ಇಸ್ ಆರ್ಟ್ ಆಫ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಏನು ಪವರ್ ಜನರೇಟ್ ಆಗುತ್ತೆ DC ಪವರ್, ಅದನ್ನ ತಗೊಂಡು ಪಂಪ್ ಸೆಟ್ಗೆ ಯಾವ ತರ ಬೇಕು, ಅದಕ್ಕೆ DC ಬೇಕಾ, AC ಬೇಕಾ, ಸಿಂಗಲ್ ಫೇಸ್ ಬೇಕಾ, 3 ಫೇಸ್ ಬೇಕಾ, ಎಷ್ಟು ವೋಲ್ಟ್ಸ್ ಬೇಕು, ಎಷ್ಟು ಕೆಪಾಸಿಟಿ ಆಫ್ ಪವರ್ ಕೊಡಬೇಕು. ಅಂದ್ರೆ ಸುಮ್ಮನೆ ಏನೋ ಅಷ್ಟು ಏನು ಪವರ್ ಜನರೇಟ್ ಮಾಡುತ್ತೆ ಅಷ್ಟನ್ನು ಸ್ಪೀಡ್ ಮಾಡಿದ್ರೆ ಆಗಲ್ಲ. ಸೊ ಅದ್ರ ಕೆಪಾಸಿಟಿಗೆ ಎಷ್ಟು ಪವರ್ ಕೊಡ್ಬೇಕು ನಾವು, ಅದನ್ನ ಅದು ಕ್ಯಾಲ್ಕುಲೇಟ್ ಮಾಡುತ್ತೆ. ಅದು ಏನು ಟೋಟಲ್ ಪವರ್ ಜನರೇಟ್ ಆಗುತ್ತೆ ಅದರಿಂದ ಅದಕ್ಕೆ ಪಂಪಿಗೆ ಎಷ್ಟು ಬೇಕೋ ಅಷ್ಟು ಪವರ್ನ ಸಪ್ಲೈ ಮಾಡುತ್ತೆ. ಅಲ್ಲಿಂದ ಏನು ಪವರ್ ಏನು ಬರುತ್ತೆ ಅದನ್ನ ಮೋಟರ್ ರಿಸೀವ್ ಮಾಡ್ಕೊಳುತ್ತೆ. ಇನ್ಪುಟ್ ಆಗಿ ತಗೊಂಡು ಎಷ್ಟು ಬೇಕು ಅಷ್ಟು ಪವರ್ನ ತಗೊಂಡು ಅದು ರನ್ ಆಗುತ್ತೆ. ಸೊ ನೀವೀಗ ಇಲ್ಲಿ ನೋಡ್ತಾ ಇದ್ರೆ 3 HP ಓಪನ್ ವೆಲ್ ಸಬ್ಮರ್ಸಿಬಲ್. ಆಕ್ಚುಲಿ ಇಲ್ಲಿ ಮೋಡ ಕವಿದಿದೆ, ಮಳೆ ಬರೋ ತರ ಇದೆ, ಆದ್ರೂ ಇಷ್ಟು ಪರ್ಫಾರ್ಮೆನ್ಸ್ ಸಿಗ್ತಾ ಇದೆ 3 HP ಬರೀ 3 HP ಪಂಪ್ ಸೆಟ್ ನಲ್ಲಿ. ಹಂಗಂದ್ರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮಗೆ ಸಮ್ಮರ್ ಸೀಸನ್ ಅಲ್ಲಿ ಆಗಿರ್ಬೋದು ಅಥವಾ ಸೂರ್ಯನ ಬೆಳಕು ಮತ್ತೆ ಶಾಖ ಪೀಕಲ್ಲಿ ಇದ್ದಾಗ, ಅಂದ್ರೆ ಅರೌಂಡ್ 12 PM ಇಂದ ಈವ್ನಿಂಗ್ 3 PM 4 PM ಆ ಪೀರಿಯಡ್ ಅಲ್ಲಿ ನಿಮಗೆ ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ ಅನ್ನೋದನ್ನ ನೀವು ಇಮ್ಯಾಜಿನ್ ಮಾಡ್ಕೋಬಹುದು. ಸೊ ತುಂಬಾ ಚೆನ್ನಾಗಿರುತ್ತೆ. ನಾವಿಲ್ಲಿ ಗ್ರೌಂಡ್ ಫೋರ್ಸ್ ಅಂತ ಹೇಳ್ಬಿಟ್ಟು ಪಂಪ್ ಸೆಟ್ ಯೂಸ್ ಮಾಡಿದೀವಿ. ಅದು ಔಟ್ ಆಫ್ ಕಂಟ್ರಿ. ಇದು ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ವಾರಂಟಿ ಚೆನ್ನಾಗಿದೆ. ಸೊ ಹಂಗಾಗಿ ನಾವು ಗ್ರೌಂಡ್ ಫೋರ್ಸ್ ಯೂಸ್ ಮಾಡಿದ್ದೀವಿ. ನಿಮಗೆ ಹೆಚ್ಚಿನ ಮಾಹಿತಿಗೆ ನೀವು ಗೂಗಲಲ್ಲಿ ಗ್ರೌಂಡ್ ಫೋರ್ಸ್ ಅಂತ ಚೆಕ್ ಮಾಡಿದ್ರೆ ಸಿಗುತ್ತೆ. ಓಕೆನಾ. ಒಳ್ಳೆ ಕ್ವಾಲಿಟಿನಲ್ಲಿ ಏನೋ ಡಿಸೈನ್ ತುಂಬ ಚೆನ್ನಾಗಿದೆ ಪಂಪ್ ಸೆಟ್ದು, ಒಳ್ಳೆ ಪರ್ಫಾರ್ಮೆನ್ಸ್ ಸಿಗುತ್ತೆ. ಸೊ ಇದ್ರ ಜೊತೆಗೇನೆ ನಮ್ಮ ಹತ್ರ ಮೇಘಾ ಗ್ರೀನ್ ಎನರ್ಜಿ ಸೊಲ್ಯೂಷನ್ ಇಂದ ಸೋಲಾರ್ ರೂಫ್ ಟಾಪ್ ಸಿಸ್ಟಮ್ ಇದೆ. ಸೋಲಾರ್ ರೂಫ್ ಟಾಪ್ ಸಿಸ್ಟಮ್ ಅಂತ ಹೇಳಿದ್ರೆ ನಿಮಗೆ ಮನೆಗಳಿಗೆ ಲೈಕ್ ಡೊಮೆಸ್ಟಿಕ್, ಇಂಡಸ್ಟ್ರೀಸು, ಕಮರ್ಷಿಯಲ್ಲು, ಸೊ ಎಲ್ಲೇನೂ ನಿಮಗೆ ಕರೆಂಟ್ ಏನು ಸಪ್ಲೈ ಬೇಕು ನಿಮಗೆ ಅದು KEB ಇಲ್ಲದೇನೆ ಸೋಲಾರಿಂದ ನೀವು ಪವರ್ನ ತಗೊಂಡು ನೀವು ಮನೆಗಳದ್ದು ಏನು ಲೋಡ್ ಬರುತ್ತೆ ಆ ಲೋಡ್ಸ್ ಎಲ್ಲನೂ ಯೂಸ್ ಮಾಡ್ಬೋದು. ಸೊ ಅದನ್ನ ಸೋಲಾರ್ ರೂಫ್ ಟಾಪ್ ಸಿಸ್ಟಮ್ ಅಂತ ಹೇಳ್ತೀವಿ. ಹೆಂಗೆ ಸೋಲಾರ್ ಪಂಪ್ ಸೆಟ್ ರನ್ ಆಗುತ್ತೆ ಸೂರ್ಯನ ಬೆಳಕು ಮತ್ತು ಶಾಖದಿಂದ, ನಿಮ್ಮ ಮನೆಗೆ ಲೈಟ್ಸು ಮತ್ತು ಮಷಿನರೀಸು, ಅಲ್ಲಿ ಮನೆಗೆ ಬೋರ್ವೆಲ್ ಹಾಕೊಂಡಿರ್ತೀರ, ಪಂಪ್ಗಳು, ಅದೆಲ್ಲನೂ ರನ್ ಮಾಡ್ಕೊಳ್ಳೋ ಥರ ಸಿಸ್ಟಮ್ ಮಾಡಿ ಕೊಡ್ತೀವಿ. ದಟ್ ಈಸ್ ಕಾಲ್ಡ್ ಸೋಲಾರ್ ರೂಫ್ ಟಾಪ್ ಸಿಸ್ಟಮ್. ಅದು ನಾವು ಮಿನಿಮಮ್ 1 KW ಇಂದ 50 KW, 100 KW, 500, 1000, 1 MW, ಸೊ ಎನಿ ನಂಬರ್ ಆಫ್ ಮೆಗಾವ್ಯಾಟ್ ಲೆವೆಲ್ವರೆಗೂ ನಾವು ಪಂಪ್ ಸೆಟ್ನ ರೂಫ್ ಟಾಪ್ ಸಿಸ್ಟಮ್ನ ಹಾಕೊಡ್ತೀವಿ. ಅದ್ರ ಜೊತೆಗೇನೆ ಸೋಲಾರ್ ಗ್ರೌಂಡ್ ಮೌಂಟೆಡ್ ಸಿಸ್ಟಮ್ ಕೂಡ ನಾವು ಅಳವಡಿಸಿ ಕೊಡ್ತೀವಿ. ಯಾವುದೇ ರಿಕ್ವೈರ್ಮೆಂಟ್ ಇದ್ದು ಲಾರ್ಜ್ ಸ್ಕೇಲಲ್ಲಿ ಪವರ್ ಯಾರಿಗೆ ಜನರೇಟ್ ಮಾಡ್ಕೋಬೇಕಂತ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನನಗೆ KEB ಬಿಲ್ಲೇ ಬೇಡಪ್ಪ, ನಾನು 0 ಮಾಡ್ಕೋಬೇಕಂತ ಹೇಳೋರಿಗೆ ಸೋಲಾರ್ ಇಸ್ ದ ಬೆಸ್ಟ್ ಸೊಲ್ಯೂಷನ್ ಅಂತ ನಾನು ಹೇಳ್ತೀನಿ. ನಿಮ್ಗೆ ಎನಿ ನಂಬರ್ ಆಫ್ ಕೆಪಾಸಿಟಿ ಸೋಲಾರ್ ರೂಫ್ ಟಾಪ್ ಸಿಸ್ಟಮ್ ಹಾಕೋಬಹುದು. ಅದ್ರ ಜೊತೆಗೆ ನಮ್ಮ ಹತ್ರ ಸೋಲಾರ್ ಕ್ಯಾಮರಾ ಅವೈಲೇಬಲ್ ಇದೆ. ಸೋಲಾರ್ ಕ್ಯಾಮರಾ ಅಂದರೆ ನಿಮಗೆ ಎಲ್ಲಿ ಬೇಕಾದ್ರೆ ಅಲ್ಲಿ ಎಸ್ಪೆಷಲಿ
ಅಗ್ರಿಕಲ್ಚರ್ ಪರ್ಪಸ್ಸಿಗೆ ತುಂಬಾ ಯೂಸ್ ಆಗುತ್ತೆ ಸೋಲಾರ್ ಕ್ಯಾಮ್ರಾ. ನಿಮಗೆ ಯಾವಾಗನೂ ನೀವು ಸೈಟ್ ಜಮೀನಲ್ಲಿ ಇದ್ಕೊಂಡು ಅಥವಾ ನಿಮ್ಮ ಲ್ಯಾಂಡಲ್ಲಿ ಇದ್ಕೊಂಡು ನೀವು ನಿಮ್ಮ ಲ್ಯಾಂಡ್ನ ನೀವು ನೋಡ್ಕೊಳಕ್ಕಾಗಲ್ಲ, ಸೆಕ್ಯೂರಿಟಿ ಮಾಡೋಕ್ಕಾಗಲ್ಲ. ಸೊ ಕ್ಯಾಮ್ರಾ ನೀವು ಒಂದು ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇಲ್ಲಿ ಒಂದು ಕ್ಯಾಮ್ರಾ ಅಥವಾ 2 ಕ್ಯಾಮ್ರಾ ಮಧ್ಯದಲ್ಲಿ ಇನ್ಸ್ಟಾಲ್ ಮಾಡ್ಕೊಂಬಿಟ್ರೆ ಎಂಟೈರ್ ಸರೌಂಡಿಂಗ್ ನೀವು ಕವರ್ ಮಾಡ್ಕೋಬೋದು. ನೀವು ಮೊಬೈಲ್ ಮನೆಯಲ್ಲಿ ಕೂತ್ಕೊಂಡು ಅಥವಾ ನೀವು ಎಲ್ಲಿ ವರ್ಕ್ ಸ್ಪೇಸಲ್ಲಿ ಕೂತ್ಕೊಂಡು ಮೊಬೈಲಲ್ಲಿ ಆಪ್ರೇಟ್ ಮಾಡ್ಕೊಳ್ಳೋಂಥ ಆಪ್ಷನ್ ಇದೆ. ನಿಮ್ಮ ಮೊಬೈಲಲ್ಲಿ ಯಾರು ಹೋಗ್ತಾ ಇದ್ದಾರೆ, ಯಾರು ಬರ್ತಾ ಇದ್ದಾರೆ, ಏನಾಗ್ತಾ ಇದೆ ಸರೌಂಡಿಂಗಲ್ಲಿ, ಸೊ ಅದೆಲ್ಲನೂ ವಾಚ್ ಮಾಡೋಂಥ ಫೆಸಿಲಿಟಿ ಇದೆ. ಸೊ ಅದು ಮೊಬೈಲ್ ಅಪ್ಲಿಕೇಶನ್ ಥ್ರೂ ಆಗುತ್ತೆ. ಅದ್ರ ಜೊತೆಗೆ ಸೋಲಾರ್ ಸ್ಟ್ರೀಟ್ ಲೈಟ್ ಇದೆ. ಸೊ ನಮ್ಮ ಹತ್ರ ಸೋಲಾರ್ ಸ್ಟ್ರೀಟ್ ಲೈಟ್ ಅವ್ರಿಗೆ ಎಷ್ಟು ಕೆಪಾಸಿಟಿ ಬೇಕು, ಎಷ್ಟು ಲೈಟ್ ಇಂಟೆನ್ಸಿಟಿ ಬೇಕು, ಎಷ್ಟು ನಂಬರ್ಸ್ ಆಫ್ ಲ್ಯಾಂಪ್ಗಳು ಬೇಕು ನಾವು ಪ್ರೊವೈಡ್ ಮಾಡಿ ಕೊಡ್ತೀವಿ. ಸೊ ಇದಿಷ್ಟು ಸೋಲಾರ್ ಪ್ರಾಡಕ್ಟ್ಸ್ ನಮ್ಮ ಹತ್ರ ಅವೈಲಬಲ್ ಇರ್ತಕ್ಕಂಥದ್ದು. ಸೋಲಾರಿಗೆ ಸಂಬಂಧಪಟ್ಟ ಎಲ್ಲ ಪ್ರಾಡಕ್ಟು ನಿಮ್ಮಲ್ಲಿ ಸಿಗುತ್ತೆ. ಹೌದು. ಥ್ಯಾಂಕ್ ಯು ಸರ್. ಸೊ ನಿಮಗೆ ಹೆಚ್ಚಿನ ಮಾಹಿತಿ, ನಿಮ್ಗೆ ಏನೇ ರಿಕ್ವೈರ್ಮೆಂಟ್ ಇದೆ, ಏನೇ ಎಂಕ್ವೈರಿ ಇದೆ, ನೀವು ಡೈರೆಕ್ಟಾಗಿ ಬರ್ತೀರಾ ಅಂತ ಹೇಳಿದ್ರೆ ಬನ್ನರಘಟ್ಟ ಮೇನ್ ರೋಡ್, ಅರಕೆರೆ, ಬೆಂಗಳೂರು, ಇಲ್ಲಿ ನಮ್ಮ ಆಫೀಸ್ ಇರುತ್ತೆ. ನೀವು ಡೈರೆಕ್ಟಾಗಿ ಬಂದು ವಿಸಿಟ್ ಮಾಡ್ಬೋದು. ಇಲ್ಲ ನೀವು ಬರೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಜಸ್ಟ್ ಫೋನ್ ಕಾಲಲ್ಲಿ ನೀವು ಎಂಕ್ವೈರಿ ತೊಗೋಬೋದು. ಓಕೆ. ಸೊ ಫೋನ್ ನಂಬರು ಈ ವಿಡಿಯೋ ಏನು ನೋಡ್ತಾ ಇದ್ರೆ ಎಂಡಲ್ಲಿ ನಾವು ನಂಬರ್ ಹಾಕಿರ್ತೀವಿ. ಈ ವಿಡಿಯೋದಲ್ಲಿ ನಂಬರ್ ಇರುತ್ತೆ, ನೀವು ಮಾತಾಡಿ ಎನಿ ಟೈಮ್ಸ್ ಎಂಕ್ವೈರಿ ತೊಗೋಬೋದು. ಸೊ ನಾವು ಅವೈಲೇಬಲ್ ಇರ್ತೀವಿ. ಥ್ಯಾಂಕ್ ಯು ಸರ್.